ಗುರುಜಿ, ವಿರಾಮಕ್ಕೆ ಮುನ್ನ ನೀವು ಹೇಳ್ತಾ ಇದ್ರಿ ಒಂದು ವಿಶೇಷವಾದ ವಿಚಾರವನ್ನ. ಅದೇನಪ್ಪಾ ಅಂದ್ರೆ ಗೌರಿ ಮತ್ತು ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡೋಕ್ಕೂ ಮುನ್ನ ಬುತ್ತಿ ಕಟ್ಕೊಡ್ಬೇಕು ಅಂತ. ಬಹಳ ಸೋಚಿಕವಾದ ಒಂದು ಮಾಹಿತಿ ಅಂತಾನೆ ಹೇಳ್ಬಹುದು. ಅದು ಮೊಸರನ್ನ ಮತ್ತು ನಾಟಿ ಕಡ್ಲೆ ಒಂದು ಹುಸ್ಲಿ ಮಾಡ್ಕೊಡ್ಬೇಕು ಅಂದ್ರೆ ಯಾಕೆ ಗುರುಜಿ ಇದು? ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಪ್ರತಿಯೊಬ್ಬರೂ ಗೌರಿ ಗಣೇಶ ಹಬ್ಬ ಆದಮೇಲೆ, ಇವತ್ತು ಗೌರಿ ಹಬ್ಬ ಇವತ್ತು ಆಚರಿಸ್ತಾ ಇದ್ದೀವಿ, ನಾಳೆ ಗಣಪತಿ ಹಬ್ಬ ಆಚರಿಸ್ತೀವಿ. ಗೌರಿ ಹಬ್ಬ ಇಟ್ಟಿರ್ತಕ್ಕಂಥವ್ರು 3ನೇ ದಿವಸಕ್ಕೆ ಬಿಡಬೇಕಂದ್ರೆ, ಗೌರಿನ ಲೆಕ್ಕ ತಗೊಂಡ್ರೆ 3ನೇ ದಿವಸಕ್ಕೆ ಬಿಡಬೇಕು, ಇಲ್ಲ 5ನೇ ದಿವಸಕ್ಕೆ ಬಿಡಬೇಕು, ಇಲ್ಲ 7ನೇ ದಿವಸಕ್ಕೆ ಬಿಡಬೇಕು. ಗಣೇಶನ ಹಬ್ಬಕ್ಕೆ ದ್ವಿತೀಯ ವಿಘ್ನ ಆಗಬಾರ್ದು, 2ನೇ ದಿವಸನೇ ಬಿಡ್ಬೋದು, ಇಲ್ಲ 4ನೇ ದಿವಸ ಬಿಡ್ಬೋದು. ಬರೀ ಗಣಪತಿ ಇದ್ರೆ, ಗೌರಿ ಇಲ್ಲದೇ ಇದ್ರೆ, ಗೌರಿ ವ್ರತ ಇದ್ದವರು 3 ದಿವಸ ಲೆಕ್ಕ ತಗೊಂಡ್ರೆ ಗೌರಿಯಿಂದನೇ ಪ್ರಥಮ ಅಂತ ತಗೋಬೇಕು. ಇವರಿಬ್ಬರನ್ನ ವಿಸರ್ಜನೆ ಮಾಡೋ ಸಮಯದಲ್ಲಿ ದಯವಿಟ್ಟು ಏನು ಅಂದರೆ ಕಲ್ಮಶ ಆಗಬಾರ್ದು ಅಂತ ಸರ್ಕಾರದವರು ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಕೆರೆಗಳನ್ನು ಶುಚಿರ್ಭೂತ ಪಡಿಸೋಕ್ಕೋಸ್ಕರ ಪೊಲ್ಯೂಷನ್ ಕ್ಲಿಯರ್ ಅಂತ ಹೇಳಿ ಏನು ಮಾಡ್ತಾರೆ, ಬಾಳೆಕಂದು ಮೊದಲೆಲ್ಲ ಏನು ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಹಾಕ್ಬಿಡ್ತೀವಿ, ಎಲ್ಲ ದೇವ್ರ ಜೊತೆಗೆ ಹಾಕ್ಬಿಡ್ತಿದ್ವಿ. ಅಟ್ಲೀಸ್ಟ್ ಇವತ್ತು ಏನು ಮಾಡಿ ಅಂದರೆ ಎಲ್ಲನೂ ತೆಗೆಸ್ಬಿಡ್ತಾರೆ ದೇವ್ರದವರು, ಹಾಗೆಲ್ಲ ತೆಗೆಸಬಾರ್ದು. ಏನು ಹೇಳ್ತೀವಿ, ಕನಿಷ್ಠ ಪಕ್ಷ ಬಿಳಿ ಎಕ್ಕದ ಹೂವಲ್ಲಿ ಅದನ್ನು ನಾವೇನು ಮಾಡ್ತೀವಿ, ಹೂವು ಕಟ್ಕೊಂಡಿರ್ತೀವಿ, ಹಾರ, ಆ ಪುಟಾಣಿ ಬಿಳಿ ಎಕ್ಕದ ಹೂವು, ಅದನ್ನ ಮಾತ್ರ ತೆಗಿಬೇಡಿ. ಗರ್ಕೆ ಹುಲ್ಲು ಜೊತೆಲಿರುತ್ತೆ, ಅದನ್ನೂ ತೆಗಿಬೇಡಿ, ಅದು ಗಣಪತಿ ಜೊತೆನೇ ಇರಲಿ. ಅದಾದಮೇಲೆ ಹೊಟ್ಟೆಗೆ ಬೊಡ್ಡಿಗೆ ಅವನ ಪುಟಾಣಿ ಹೊಕ್ಕಳಿಗೆ ಒಂದು 4 ಆಣೆ ನಾಣ್ಯ. 4 ಆಣೆ ಮಾತ್ರ ಈ ನಡೆ ಸಿಗೋದಿಲ್ಲ, ಎತ್ತಿಟ್ಕೊಂಡಿರಿ ಭದ್ರವಾಗಿ ಜ್ಞಾಪಕ. ಯಾಕೆಂದರೆ ಅದನ್ನ ಇಟ್ಟು ತೆಗೆದ ಮೇಲೆ ಕ್ಯಾಶ್ ಬಾಕ್ಸ್ ಇಟ್ಕೋಬೇಕು ನೀವು. ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ದುಡ್ಡು ಬುಧ ಗೊತ್ತೇ ಅಲ್ವಾ, ಭಾಳ ಚೆನ್ನಾಗಿರ್ತಾನೆ, ಅನುಗ್ರಹ ಆಗುತ್ತೆ. ಆ ಕಾಯಿನ್ನು ಅಯ್ಯೋ ಇದ್ರದೇ ಅಂತ ಜ್ಞಾಪಕ ಇರಬೇಕು. ಅದಕ್ಕೆ ಗಣೇಶನ್ ಏನು ಮಾಡ್ತಾರೆ, ಕೆಲವರು ಡಬ್ಬಿಲಿ ಹಾಕಿಟ್ಕೊಂಡ್ಬಿಡೋದು, ಇದರಲ್ಲೇ ಮಾಡಿಸ್ಕೊತಾರೆ, ಸಂತೋಷ. ಆದರೆ ಗೆಜ್ಜೆ ವಸ್ತ್ರ ಇಬ್ಬರಿಗೂ ಹಾಕಿರ್ತಕ್ಕಂಥ ವಿಚಾರ. ಗೆಜ್ಜೆ ವಸ್ತ್ರ ಹಾಕಿದಾಗ ಗೌರಿಗೆ ಹಾಕಿರ್ತಕ್ಕಂಥ ಗೆಜ್ಜೆ ವಸ್ತ್ರ, ಗಣೇಶನಿಗೆ ಹಾಕಿರ್ತಕ್ಕಂಥ ಗೆಜ್ಜೆ ವಸ್ತ್ರ ಎರಡೂ ಹಾಗೇ ಇರಲಿ. ಆದರೆ ಗೌರಿಗೆ ಹಾಕಿರೋ ಗೆಜ್ಜೆ ವಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಟ್ ಮಾಡ್ಕೋಬೇಕಾದ್ರೆ ಕಿತ್ಕೋಬೇಕು. ಅದರಲ್ಲಿ ನೀವು ನೋಡಬೇಕು, ಒಂದು ದಪ್ಪ ಒಂದು ಸಣ್ಣ, ಒಂದು ದಪ್ಪ ಒಂದು ಸಣ್ಣ, ಒಂದು ದಪ್ಪ ಒಂದು ಸಣ್ಣ ಇರುತ್ತೆ. ಅದಕ್ಕೆ ಕಾಯ ವಾಚ ಮನಸ 3 ಮಾತ್ರ ಅಲ್ಲಿರಬೇಕು ಒಂದು ಎಳೆನಲ್ಲಿ. ಅದನ್ನು ಸ್ವಲ್ಪ ಮಟ್ಟಕ್ಕೆ ತೊಗೋಬೇಕು, ಮಾಂಗಲ್ಯಕ್ಕೆ ಸುತ್ಕೋಬೇಕು. ಯಾವತ್ತೂ ಗೌರಿ ದೀರ್ಘ ಸೌಮಂಗಲಿ ಅಭಿವೃದ್ಧಿರಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆ ದೀರ್ಘ ಸೌಮಂಗಲಿತನ ಕೊಡಬೇಕೋಸ್ಕರ ಮಾಂಗಲ್ಯಕ್ಕೆ ಏನು ಮಾಡ್ತಾರೆ, ಗೌರಿಯಲ್ಲಿರ್ತಕ್ಕಂಥ ಮಾಂಗಲ್ಯದಲ್ಲಿ ಪರಿಪೂರ್ಣವಾಗಿ ಗೆಜ್ಜೆ ವಸ್ತ್ರ ಅದೇ ಮಾಂಗಲ್ಯ ಅಂದ್ಕೊಂಡು, ಆ ಮಾಂಗಲ್ಯದಲ್ಲಿ ನನಗೆ ರಕ್ಷಣೆ ಕೊಡು, ನನಗೂ ದೀರ್ಘ ಸೌಮಂಗಲ್ಯ ಭಾವನೆ ಕೊಡು ಅಂಥೇಳಿ ಆ ರಕ್ಷಣೆಗೋಸ್ಕರ ಅದನ್ನು ತಗೊಂಡು ಮಾಂಗಲ್ಯಕ್ಕೆ ಸುತ್ಕೋಬೇಕು. ಎಲ್ಲ ಹೆಣ್ಮಕ್ಳು ಜ್ಞಾಪಕ ಇಟ್ಕೊಳ್ಳಿ, ತಮ್ಮ ಮಾಂಗಲ್ಯಕ್ಕೆ ತಾಳಿಗೆ ಆ ಗೆಜ್ಜೆ ವಸ್ತ್ರ ಗಣಪತಿ ಗೌರಿ ಬಿಡಕ್ಕೆ ಮೊದಲು ಸ್ವಲ್ಪ ತೊಗೊಂಡ್ಬಿಟ್ಟು ಅದು ಕಟ್ಕೋಬೇಕು. ಅದನ್ನು ವಿಸರ್ಜನೆ ಯಾವಾಗ ಅಂದರೆ ಅಲ್ಲಿವರೆಗೂ ಸುಮ್ಮನೆ ಕಟ್ಕೊಬೋದು, ನಾಟ್ ಥರ ಹಂಗೆ ಹಾಕ್ಕೊಳ್ಳಿ, ಅದು ಜೊತೆಗೆ ಇರಲಿ, ನಿಮ್ಮ ತಾತನ ಮನೆ ಗಂಟೇನು ಹೋಗಲ್ಲ, ಹಾಗೇ ಇರಲಿ. ಅನಂತ ಪದ್ಮನಾಭ ದಿವಸ ಅಂದರೆ ಅಣ್ಣನ ಹಬ್ಬದ ದಿವಸ, ಗೌರಿಗೆ ಅಣ್ಣನ ಹಬ್ಬ ಅನಂತ ಪದ್ಮನಾಭ ಭಾಳ ಮಡಿ. ಅದಕ್ಕೆ ಗೌರಿ ಹಬ್ಬ ಆದಮೇಲೆ ಅನಂತ ಪದ್ಮನಾಭ ಹಬ್ಬ. ಅಣ್ಣನ ಮನೆಗೆ ಹೋದಾಗ ಗೌರಿ ತವ್ರ ಮನೆಗೆ ಹೋಗಿರ್ತಾಳೆ, ಅದಾದಮೇಲೆ ವಿಸರ್ಜನೆ. ನಾವು ನಿಜವಾಗ್ಲೂ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅಂದಾಗ ವಿಸರ್ಜನೆ ಮಾಡಬೇಕು. ಅಲ್ಲಿವರೆಗೂ ಅಣ್ಣ ನೋಡ್ಕೊತಾನೆ ರಕ್ಷಣೆ, ಇಲ್ಲಿವರೆಗೂ ಅಮ್ಮ ನೀ ನೋಡ್ಕೊ ಅಂತ. ಅದಾದಮೇಲೆ ಅಣ್ಣ ನೋಡ್ಕೊತಾನೆ ಬಿಡು ಅಂತ. ಅಂದರೆ ಅವತ್ತಿಂದನೂ ಎಲ್ಲ ಅಮ್ಮನವ್ರಿಗೆ ಸಪ್ತಮಾತೃಕರಿಗೆ ಅಣ್ಣಯ್ಯ ಅನ್ಸ್ಕೊಂಡಿರೋನು ಸಾಕ್ಷಾತ್ ಮಹಾವಿಷ್ಣು. ಅದಕ್ಕೆ ಇವತ್ತಿಗೂ ಸಪ್ತಮಾತೃಕಾ ದೇವಸ್ಥಾನವನ್ನು ಸಪ್ತಮಾತೃಕಾ ಪೂಜೆಯನ್ನು ಮಾಡಬೇಕಾದ್ರೂ ಇವತ್ತು ಗೌರಿ ಹಬ್ಬದ ದಿವಸ ಎಲ್ಲರೂ ಸಪ್ತಮಾತೃಕೆಯ ಪೂಜೆ ಮಾಡ್ಕೋಬೇಕು. ಹೇಳಬೇಕಾದ್ರೆ ಅಷ್ಟೋತ್ರನೂ ಅರ್ಚಕನ ಕರೆದು ಮಾಡಿಸ್ಕೊಳ್ಳೋದು. ಗೌರಿ ವ್ರತನ ಅರ್ಚಕನ ಕರೆದು ಮಾಡಿಸ್ಕೊತಿದ್ವಿ, ಗಣಪತಿ ವ್ರತ ಅರ್ಚಕನ ಕರೆದು ಮಾಡಿಸ್ತಿದ್ವಿ. ಆಗೆಲ್ಲ ಏನು ಅಂದರೆ 50 ರೂಪಾಯಿ ಕೊಟ್ಟರೆ ಸಂತೋಷ. ಆ ಅರ್ಚಕರು ಏನು ಮಾಡೋದು, ಇವ್ರಿಗೂ ಬರೋದು, ಈಗ 50 ರೂಪಾಯಿಗೆ ಏನು ಬರತ್ರಿ ಅಂತ ಇದ್ರು. ಆಮೇಲೆ ಏನು ಮಾಡೋದು, 250 ರೂಪಾಯಿ ಹೆಚ್ಚು ಮಾಡಿದ್ರು, 500 ರೂಪಾಯಿ ಹೆಚ್ಚು ಮಾಡಿದ್ರು. ನೀವು ಜಾಸ್ತಿ ಅಂದರೆ ಹಬ್ಬ ಅಂದ್ರೆ ಒಂದು 1000 ರೂಪಾಯಿ ಕೊಡ್ಬೋದು, ಇಲ್ಲ ಒಂದು 500 ರೂಪಾಯಿ ಕೊಟ್ಟು ಬಡವತನ ತನ್ನ ಕಷ್ಟಕ್ಕೆ ಪರಿವರ್ತನೆ ಮಾಡ್ಕೋಬೋದು. ಹೋಗೋ ಬರೋ ಪೆಟ್ರೋಲ್ ಬರಲ್ವಲ್ರಿ, ಒಂದು 150 ರೂಪಾಯಿ ನೀವು ಕೊಟ್ಟರೆ ಅಂತಾರೆ. ಇವ್ರು ಹೇಳೋದಕ್ಕೆ ಏನು ಮಾಡ್ಬಿಡ್ತೀವಿ ನಾವು, ಬೇಜಾರಾಗ್ಬಿಡುತ್ತೆ. ಅವ್ರು ಕೇಳ್ದೇನೆ ಎಷ್ಟಿದೆ ನಾವು ಕೊಟ್ಟರೆ ನಾವೇ ಒಂದು 100 ರೂಪಾಯಿ ಜಾಸ್ತಿ ಕೊಡ್ಬೋದು, ಸಂತೋಷ, ತುಂಬ ಚೆನ್ನಾಗಿ ಮಾಡಿಸಿದ್ರಿ ಪೂಜೆ. ಅವ್ನು ಹೋಗೋ ಬರೋವರೆಗೂ ಅರ್ಚಕ ಹಿಂಗೆ ತಟ್ಟೆ ನೋಡ್ತಾ ಪೂಜೆ ಮಾಡಿದ್ರೆ ಏನು ಬಂತು, ಆಗೇನು ಪ್ರಯೋಜನ ಇಲ್ಲ. ಅಂದರೆ ದುರಾಸೆ, ದುಡ್ಡಿನ ದುರಾಸೆ ನೋಡಿ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ಸ್ವಾರ್ಥದಲ್ಲಿ ಕೂತಿರ್ತಾನೆ. ಆ ಕಾಲದ ಅರ್ಚಕರು ಪಾಪ ನಡ್ಕೊಂಬರೋರು. ಅವಾಗೇನು ಹೇಳ್ತಿದ್ದಿ, ತಾಂಬೂಲ ತೊಗೊಳ್ಳಿ, ಸಂಭಾವನೆ ತೊಗೊಳ್ಳಿ, ಹೋಗಿ ಬರೋಕ್ಕೆ ಚಾರ್ಜ್ ಇಟ್ಕೊಳ್ಳಿ, ಹಣ್ಣು ಹಂಪಲ ಎಲ್ಲ ಜೊತೆಗೆ ಹಾಕ್ಕೊಟ್ಟು ಒಂದು ಸ್ವಲ್ಪ ತರಕಾರಿ ಕೊಟ್ಟು ಕಳಿಸ್ತಿದ್ವಿ. ಯಾಕೆಂದರೆ ಪಾಪ ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಪೂಜೆಗೆ ಹೋಗ್ತಾಯಿದ್ರು. ಈ ಕಾಲದ ಅರ್ಚಕರ ನಿಜ ಹೇಳೋದು. ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತ. ಆ ಕಾಲದಲ್ಲಿ ಅದೆಲ್ಲ ಒಂದು ಶ್ರದ್ಧೆ ವಹಿಸಿ ಮಾಡೋದ್ರಿಂದ ನಿಜವಾಗ್ಲೂ ಬಹು ಜನಪ್ರಿಯನಾಗಿರ್ತಕ್ಕಂಥ ಬ್ರಾಹ್ಮಣ ವರ್ಗರು. ಪ್ರತಿಯೊಂದು ಜೀವನದಲ್ಲೂ ಯಾರೇ ಆಗಲಿ ಅರ್ಚಕನೇ ಮಾಡಿಸ್ಬೇಕು, ವ್ರತವನ್ನು ಅವನೇ ಮಾಡಿಸ್ಬೇಕು, ಒಂದು ಅರ್ಚಕನ ಕರೆಸಿ ಮಾಡಿಸ್ಬೇಕು. ಅದಕ್ಕೆ ಒಳ್ಳೆ ಬ್ರಾಹ್ಮಣನ ಹುಡ್ಕೊಂಬನ್ನಿ, ನಿಧಾನವಾದ ಪ್ರಧಾನವಾಗಿ ಪೂಜೆ ಮಾಡಿಸಿ ಒಂದು ಸಂಭಾವನೆ ಅಂತ ಸಂತೋಷಕ್ಕೆ ಕೊಟ್ಟು ಅವ್ರ ಜೊತೆ ಆಶೀರ್ವಾದ ತೊಗೊಂಡು ನಮಸ್ಕಾರ ಮಾಡಿಕೊಂಡೆ ಗಣೇಶನ ಆಶೀರ್ವಾದ ಶಾಶ್ವತ. ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ 4 ಆಣೆ ಜ್ಞಾಪಕ ಇಟ್ಕೊಳ್ಳಿ. ಗೌರಿ ಹಬ್ಬದ ದಿವಸ ಗೌರಿನ ಇಟ್ಟಿರ್ತಕ್ಕಂಥ ಅಮ್ಮನವ್ರನ್ನ ವಿಸರ್ಜನೆ ಮಾಡೋಕ್ಕೆ ಮೊದಲು ಪರಿವರ್ತನೆ ಮಾಡ್ಕೊಳ್ಳಿ. ಇವರಿಬ್ಬರಿಗೂ ಹೋಗಬೇಕಾದ್ರೆ ನೀರಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೆ ಗಣಪತಿ ಕೆರೆಗೆ ಹೊಟ್ಟೋಗ್ತಾ ಇದೆಯಾ, ಗೌರಿ ನೀನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಮಗ ಇಬ್ಬರು ಮಡ್ಲಲ್ಲಿ ಎಷ್ಟು ಚೆನ್ನಾಗಿ ಹೊಟ್ಟೋಗ್ತಿದ್ರೆ ಕೈಲಾಸಕ್ಕೆ, ಭಾಳ ಸಂತೋಷ.
ಮತ್ತೆ ಪುನಃ ಅಂದರೆ ಯಾವತ್ತೂ ಹೀಗೆ ನಮ್ಮ ಮನೇಲಿ ಪೂಜೆ ಪುನಸ್ಕಾರ ಗೌರಿ ಹಬ್ಬ ಗಣೇಶನ ಹಬ್ಬ ನಡೆಸ್ಕೊತಾ ಬರಬೇಕು ಅಂತ ಹೇಳಿ ಅವ್ರಿಗೊಂದು ಊಟದ ಬುತ್ತಿಯನ್ನು ಕಟ್ಕೊಡ್ಬೇಕು. ಊಟದ ಬುತ್ತಿ ಅಂದರೆ ಉಸ್ಲಿ ಮತ್ತು ಮೊಸರನ್ನ. ಅಮ್ಮನವ್ರಿಗೆ ಮೊಸರನ್ನ ಬಹಳ ಶ್ರೇಷ್ಠತೆ. ನೀವು ಫಸ್ಟ್ ಕ್ಲಾಸಾಗಿ ಮೊಸರನ್ನ ಮಾಡಿ, ಒಗ್ಗರಣೆ ಹಾಕಬೇಡಿ ಯಾವತ್ತೂ. ಅದಕ್ಕೆ ನಿಮ್ಗೆ ಹೇಳೋದು ಒಗ್ಗರಣೆ ಹಾಕಬೇಡಿ. ಬೇಕಾದರೆ ಅರಿಶಿನ ಕುಂಕುಮನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದು ಟೇಸ್ಟ್ಗೆ ಅಂತಲ್ಲ, ಲಕ್ಷಣ ಅನುಭೂಷಣವಾಗಿರುತ್ತೆ. ತದನಂತರ ಉದ್ದಿನಬೇಳೆ ಕಡಲೆಬೇಳೆ ಅಂತಕ್ಕಂಥದ್ದು ಏನಾದರೂ ಹಾಕ್ಕೊಳ್ಳಿ. ಇಲ್ಲ ಅದೂ ಬೇಡ ಅಂದರೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ, ಬೇಡ ಅಂದಿಲ್ಲ. ಒಗ್ಗರಣೆ ಮಾತ್ರ ಹಾಕಬೇಡಿ. ಕೆಲವೆಲ್ಲ ಒಣಮೆಣಸಿನಕಾಯಿ ಒಗ್ಗರಣೆ ಹಾಕೊಂಬಿಟ್ಟು ಬಾಡಿಸ್ಬಿಟ್ಟು ಹಾಕೋದು, ಹಾಗೆಲ್ಲ ಮಾಡಬಾರ್ದು. ಲಕ್ಷಣವಾಗಿ ಮೊಸರನ್ನ ನೈವೇದ್ಯ ಗೌರಮ್ಮಂಗೆ ಮಾಡಬೇಕು. ಅದನ್ನು ಒಂದು ಬುತ್ತಿಲಿ ಫಸ್ಟ್ ಕ್ಲಾಸಾಗಿ ಒಂದು ಬುತ್ತಿ ದೊನ್ನೆಲಿ ಹಿಂಗೆ ಇಟ್ಬಿಡಿ. 2 ಇಟ್ಟು ವಿಗ್ರಹದ ಸಮೇತ ಬಿಡಬೇಕು. ನೀರಲ್ಲಿ ಹೂನೇ ಬಿಡಿಸದೇ ಇದ್ದವರು ಅದನ್ನೆಲ್ಲ ಬಿಡ್ತಾರೆ. ಆಮೇಲೆ ಮನೆಯಿಂದ ತೊಗೊಂಡು ಹೋಗಿರೋರು ನೀವು ಗಣಪತಿ ಬಿಡುವಾಗ ಎಲ್ರಿಗೂ ಹಂಚಬೇಕು. ಈ ಉಸ್ಲಿ ಕಾಳನ್ನು ಲಕ್ಷಣವಾಗಿ ಗುರುತತ್ವ ಮಹಾಗಣಪತಿ ಭಾಳ ಸಂತೋಷ ಗಣಯ್ಯ, ಇಷ್ಟು ಮಾತ್ರ ಆಚರಿಸ್ಕೊಂಡೆ, ಗೌರಮ್ಮ ಹೋಗಿ ಬರ್ತೀನಮ್ಮ ತುಂಬ ಸಂತೋಷದಲ್ಲಿ ವಿದಾಯವನ್ನು ಹೇಳಬೇಕು. ಅವರೆಲ್ಲ ಹೋಗಿ ಮತ್ತೆ ವಾಪಸ್ ಬರ್ತಕ್ಕಂಥ ಅವಕಾಶ. ಅದಕ್ಕೆ ಎಷ್ಟು ಅಳು ಬರುತ್ತೆ ಅಂದರೆ ಒಂದ್ಸಲ ಇಷ್ಟು ಚೆನ್ನಾಗಿ ಪೂಜೆ ಮಾಡಿ ಎದ್ಕೊಂಡೋಗಿ ನೀರಲ್ಲಿ ಹೋದರೆ ಅವ್ನು ಕರೆಕ್ಟಾ ಒಳಗಿಳಿದ್ರೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ತಿಳ್ಕೊಳ್ಳಿ, ಪಾಠ ಕುಡಿತ ಜನ ಮೋಜು ಮಜಾ ಎಲ್ಲನೂ ಮಾಡ್ತೀರಾ. ಗಣೇಶ ಎಷ್ಟು ಸಹನಶೀಲ ಅಂದರೆ ಇವತ್ತಿಗೂ ನೀವೆಲ್ಲ ಹುಡುಗ ಮುಂಡೆ ಏನೇನು ಆಟ ಆಡ್ತೀರಾ, ಬಿಸ್ಕಿ ಬ್ರಾಂದಿ ರಾತ್ರಿ ಹೋಗ್ಕೊಂಡು ಅವನ ಮೇಲೆಲ್ಲ ಬಿಸಾಕ್ತೀರಾ. ದೇರ್ದವ್ರು ತಂದು ನಿಮ್ಮ ಯೋಗ್ತೆಗಷ್ಟು ಬೆಂಕಿ ಹಾಕ್ತು ಗೌರವದಿಂದ ಗಣೇಶನ ಕರ್ಕೊಂಡು ಹೋಗಬೇಕು. ಅವನು ದೇವರು ಅನ್ನೋದು ಮರಿಬೇಡಿ. ಇಲ್ಲದೆ ಇದ್ರೆ ಗಣೇಶನ ಸೇವಕ ಕೇತು ಕೈಕಾಲು ಮುರಿಯೋದು ಆಕ್ಸಿಡೆಂಟ್ ಅಲ್ಲಾದರೂ ಸರಿ, ಮೂಳೆನಾದರೂ ಸರಿ, ನರ ದೌರ್ಬಲ್ಯನಾದರೂ ಸರಿ, ಕೇತು ದೋಷದಲ್ಲಿ ಜನ್ಮ ಜನ್ಮಕ್ಕೆ ಎದ್ದು ಹೇಳ್ದಿದ್ದ ಹಾಗೆ ಯಾವತ್ತಾದ್ರೂ ಸ್ಟ್ರೋಕ್ ಆದರೂ ಸರಿ, ಇಲ್ದರೆ ಕೆಲಸದಿಂದ ಯಾವ ಕಾಲಕ್ಕೂ ಕೆಲಸಗಳು ಇಲ್ಲದೆ ಇದ್ದ ಹಾಗೆ ಮಾಡ್ಬಿಡ್ತಾನೆ. ಹುಷಾರ್. ಅದಕ್ಕೋಸ್ಕರ ಗಣೇಶನ್ನ ಕಳಿಸ್ಬೇಕಾದ್ರೆ ನಮ್ಮ ಮನೆ ಗಣಪತಿ, ನಮ್ಮ ಗೌರವ ಗಣಪತಿ, ಆ ದೇವರ ಗಣಪತಿ ಅಂತ ಸ್ಮರಣೆ ಮಾಡಿಕೊಂಡು ಗೌರವದಿಂದ ಕಳಿಸ್ಕೊಳ್ಳಿ. ಸಿಗರೇಟ್ ಸೇರೋದು, ಕುಡ್ಕೊಂಡು ಈ ಥರ ಎಲ್ಲ ಮೋಜು ಮಜಾ ಮಾಡಬೇಡಿ. ಗೌರಮ್ಮ ತಾಯಿ ಜಗನ್ಮಾತೆ ಹೋಗ್ತಾಳೆ, ಸ್ವಲ್ಪನಾದರೂ ಭಯ ಭಕ್ತಿ ನಮ್ಮ ಸಂಸ್ಕಾರ ಇಟ್ಕೊಳ್ಳಿ. ಎಲ್ಲರೂ ಶಾನಶೀಲಿಯಿಂದ ಹೋಗಿ, ಸಾಲಾಗಿ ಹೋಗಿ, ಯಾರು ಆತರ ಪಡಬೇಡಿ. ನೀರಲ್ಲಿ ನಿಧಾನಕ್ಕೆ ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬರಬೇಕು. ಒಳ್ಳೆ ದಿನ ಹೇಳ್ತೀನಿ, ಸುದಿನ ಆಗಲಿ, ಮಂಗಳವಾಗ್ತಕ್ಕಂಥ ಈ ದಿನ ಒಳ್ಳೇದಾಗ್ತಕ್ಕಂಥ ಅವಕಾಶ ಇವತ್ತು. ಆ ಭೂ ಸ್ಮರಣೆನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಾರು ಮನೆ ಕಟ್ಟಿಲ್ಲ ಇವತ್ತು ಗಣಪತಿನ ಸ್ಮರಣೆ ಮಾಡ್ಕೊಳ್ಳಿ. ಅದಾದಮೇಲೆ ಗಣಪತಿ ಕೆಳಗೆ ಸ್ವಲ್ಪ ಅಕ್ಕಿ ಇರುತ್ತಲ್ಲ, ಆಮೇಲೆ ಗೌರಮ್ಮನ ಕೆಳಗೆ ಸ್ವಲ್ಪ ಅಕ್ಕಿ ಇರುತ್ತಲ್ಲ, ಎರಡೂ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಇಟ್ಕೊಳ್ಳಿ. ಏನು ಮಾಡಬೇಕು ಎತ್ತ ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಹೋಗಲ್ಲ. ಯಾಕೆಂದರೆ ನಿಮ್ಮ ಒಳ್ಳೇದಕ್ಕೆ ಮಾಡಿಬಿಟ್ಬಿಳೆ. ಅಯ್ಯೋ ಅವತ್ತೇ ಹೇಳಬಾರ್ದಾಗಿದ್ದ ಗುರುಗಳೇ ಅನ್ಬಾರ್ದು. ಜ್ಞಾಪಕಗಳೇ, ಗಣಪತಿ ಕೆಳಗೆ ಸ್ವಲ್ಪ ಅಕ್ಕಿ, ಗೌರಮ್ಮನ ಕೆಳಗೆ ಇಟ್ಟಿರೋ ಸ್ವಲ್ಪ ಅಕ್ಕಿ, ಅಂದರೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡುವಾಗ ಕೆಳಗೆ ಇರ್ತಲ್ಲ ಆ ಅಕ್ಕಿನ ಎರಡೂ ಎತ್ತಿಟ್ಕೊಳ್ಳಿ. ಏನಕ್ಕೆ ಅಂತ ತಿಳಿಸ್ತೀನಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಈ ದಿನ ನಾವು ಸ್ಮರಣೆ ಮಾಡ್ಕೊತ ಮಹಾಗಣಪತಿನ ಎಂದೆಂದಿಗೂ ನಿಮ್ಮ ಗಜಾನನ, ನಿಮ್ಮ ಗಣಪತಿ, ನಿಮ್ಮ ಗೌರಮ್ಮ ಗೌರವದಿಂದ ಘನತೆಯಿಂದ ಆಚರಿಸಬೇಕು ನಮ್ಮ ಸಂಸ್ಕಾರಗಳನ್ನ ಸಂಪ್ರದಾಯವಾಗಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.